ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಹಾರ ದರ್ಶಿನಿ. ಇವತ್ತು 2 ಥರದ ಬ್ರೇಕ್ಫಾಸ್ಟ್ ರೆಸಿಪಿ ನೋಡೋಣ. ಇದು ತುಂಬ ಈಸಿ ಮಾಡೋದು ಮತ್ತು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಮತ್ತು ಇದನ್ನು ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬೋದು ಮತ್ತು ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರೆ ಮಕ್ಕಳು ಅಂತೂ ತುಂಬ ಚೆನ್ನಾಗಿ ತಿಂತಾರೆ. ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ನ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮೊದಲಿಗೆ ಈ ಥರ ಒಂದು 2-3 ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು 10 ಸ್ಪೂನಷ್ಟು ಜೀರಿಗೆನ ಹಾಕಿ ಈ ಥರ ಸ್ವಲ್ಪ ಕ್ರಷ್ ಮಾಡ್ಕೋಬೇಕು. ಈ ಥರ ಮಾಡೋಕ್ಕಾಗಲಿಲ್ಲ ಅಂದರೆ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಕ್ರಷ್ ಮಾಡ್ಕೋಬೇಕು. ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋದೇನು ಬೇಡ. ನೋಡಿ, ಜಸ್ಟ್ ಈ ಥರ ಒಂದು ಕ್ರಷ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಸೈಡಲ್ಲಿರ್ತೀನಿ. ನಂತರ ಒಂದು ಅಗಲ ಇರೋಂಥ ಪ್ಲೇಟ್ ತೊಗೋಬೇಕು. ಅದರಲ್ಲಿ ಈ ಥರ ಯಾವುದಾದ್ರೂ ಒಂದು ಕಪ್ಪಲ್ಲಿ ಮೆಜರ್ ಮಾಡಿ ಹಾಕೋಬೋದು. ಗೋಧಿ ಹಿಟ್ಟು 1 ಕಪ್ ಹಾಕೋಬೇಕು. ನಂತರ ಒಂದು ಅಕ್ಕಿ ಹಿಟ್ಟು 1 ಕಪ್ ಹಾಕೋಬೇಕು. ಮತ್ತು ಸಣ್ಣ ರವೆ ಬರುತ್ತಲ್ಲ, ಅದನ್ನು ಒಂದು ಅರ್ಧ ಕಪ್ಪಷ್ಟು ಹಾಕೋಬೇಕು. ಈಗ ಮತ್ತು ಕಡಲೆ ಹಿಟ್ಟನ್ನು ಹಾಕೋಬೇಕು. ಒಂದು 1/4 ಕಪ್ಪಷ್ಟು ಹಾಕಿದ್ರೆ ಸಾಕಾಗುತ್ತೆ. ಈಗ ಹಿಟ್ಟೆಲ್ಲ ಹಾಕೈತಲ್ಲ, ಸೊಪ್ಪು ಹಾಕೋತಾ ಇದ್ದೀನಿ. ಇಲ್ಲಿ ಧನಿಯಾ ಸೊಪ್ಪನ್ನ ತುಂಬಾ ಹಾಕೋತಾ ಇದ್ದೀನಿ. ಧನಿಯಾ ಸೊಪ್ಪೆಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯದು ಕೂಡ ಧನಿಯಾ ಸೊಪ್ಪು ಹೆಲ್ತಿಗೆ. ಮತ್ತು ಮೆಂತ್ಯ ಸೊಪ್ಪು ಕೂಡ ಅಷ್ಟೇ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಕ್ರಷ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಹಾಕೋಬೇಕು. ಇಲ್ಲಿ ಗ್ರೀನ್ ಚಿಲ್ಲಿ ಬೇಡ ಅಂದರೆ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು. ಖಾರ ಎಷ್ಟು ಬೇಕು, ಜಾಸ್ತಿ ಬೇಕು ಅನಿಸಿದ್ರೆ ಜಾಸ್ತಿ ಬೇಕಾದರೂ ಹಾಕೋಬೋದು. ಇಲ್ಲಿ ಮಕ್ಕಳಿಗೆಲ್ಲ ಮಾಡಿ ಕೊಡೋದ್ರಿಂದ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಗ್ರೀನ್ ಚಿಲ್ಲಿನ. ಖಾರ ಜಾಸ್ತಿ ಆಗುತ್ತಲ್ಲ, ಅದಕ್ಕೋಸ್ಕರ. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಇಲ್ಲಿ ಬೇಕಾದರೆ ಕ್ಯಾರೆಟನ್ನ ತುರಿದು ಹಾಕೋಬೋದು. ಮತ್ತು ಸೊಪ್ಪು ಕೂಡ ಅಷ್ಟೇ, ಬೇರೆ ಸಬ್ಬಸಿಗೆ ಸೊಪ್ಪು ಅದನ್ನು ಕೂಡ ಹಾಕೋಬೋದು. ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನ ಹಾಕಿದ್ದೇನೆ. ಈಗ ನೋಡಿ, ಈಗೆಲ್ಲ ಹಾಕೈತಲ್ಲ, ಕೈಯಲ್ಲಿ ಜಸ್ಟ್ ಹೀಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರನ್ನು ಹಾಕಿ ನಾವು ಈಗ ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೋತೀವಲ್ಲ ಆ ಥರ ಕಲಿಸ್ಕೋಬೇಕು. ಒಮ್ಮೆನೇ ಜಾಸ್ತಿ ಹಾಕಿ ಕಲಿಸ್ಕೋಬೇಡಿ. ನೀರು ಜಾಸ್ತಿ ಆದರೆ ಮತ್ತೆ ಕಷ್ಟ ಆಗುತ್ತೆ. ನೀರು ಕಡಿಮೆ ಆದರೆ ಬೇಕಾದರೆ ಮತ್ತು ನೀರು ಹಾಕಿ ಕರೆಕ್ಟ್ ಮಾಡ್ಬೋದು. ಆದರೆ ನೀರು ಜಾಸ್ತಿ ಆದರೆ ಸ್ವಲ್ಪ ಕಷ್ಟ ಆಗುತ್ತಲ್ಲ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡೋ ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ಒಂದು ಸಾಫ್ಟಾಗಿ ಒಂದು ಡೋ ರೆಡಿ ಮಾಡಿ ಇಟ್ಕೋಬೇಕು. ಇದನ್ನು ಏನು ರೆಸ್ಟ್ ಕೊಡಬೇಕು ಆ ಥರ ಏನೂ ಇಲ್ಲ, ಇಮಿಡಿಯೇಟಾಗಿ ಮಾಡ್ಕೋಬೋದು. ಈಗ ನೋಡಿ, ಒಂದು ಕ್ಲಾತ್ ಇಟ್ಟಿದ್ದೇನೆ, ಕಾಟನ್ ಕ್ಲಾತ್ ಇಟ್ಟು ಅದನ್ನು ಸ್ವಲ್ಪ ಒದ್ದೆ ಮಾಡ್ಕೋಬೇಕು. ಬಟ್ಟೆ ಏನಿದೆಯಲ್ಲ ಒದ್ದೆ ಮಾಡಿ ಇಟ್ಕೋಬೇಕು. ಇದರಲ್ಲಿ ಚೆನ್ನಾಗಿ ಒಂದು ಪೋರ್ಷನ್ ಈ ಥರ ತೆಗೆದು ಚೆನ್ನಾಗಿ ತಟ್ಕೋಬೇಕು. ರೌಂಡ್ ಶೇಪಲ್ಲಿ ರೊಟ್ಟಿನ ತಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ. ಸ್ವಲ್ಪ ಕೈಯನ್ನು ನೀರಲ್ಲಿ ಅದ್ದಿ ನಾವು ಈ ಥರ ರೊಟ್ಟಿನ ತಟ್ಕೋಬೇಕು. ನೋಡಿ, ಈ ಥರ ಆಗಿದೆ. ನೋಡಿ, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಈಗ ಮಧ್ಯದಲ್ಲಿ ಸ್ವಲ್ಪ ಹೋಲ್ ಮಾಡ್ಕೋತೀನಿ. ಇದು ರೊಟ್ಟಿ ತಟ್ಟಬೇಕಾದ್ರೆ ಸೈಡಲ್ಲಿ ಸ್ಟವ್ ಮೇಲೆ ಒಂದು ತವ ಬಿಸಿ ಆಗೋಕ್ಕೆ ಇಡಬೇಕು. ಆಲ್ರೆಡಿ ಇಟ್ಟಿದ್ದೀನಿ. ಈಗ ನೋಡಿ, ರೊಟ್ಟಿ ತಟ್ಟಾಗಿದೆ ಅಲ್ಲ, ಈಗ ಇದಕ್ಕೆ ಒಂದು ಹೋಲ್ ಮಾಡ್ಕೋತೀನಿ. ಈ ಥರ ಹೋಲ್ ಮಾಡಿ ನಂತರ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಚಬೇಕಾದ್ರೆ ಈ ಥರ ಹೋಲ್ ಮಾಡ್ಕೋಬೋದು. ಈಗ ನಾನಿಲ್ಲಿ ಹೋಲ್ ಮಾಡಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಈಗ ಕೈಯಲ್ಲೇ ತೊಗೊಂಡು ಸ್ವಲ್ಪ ಹಾಕಿ ಎಣ್ಣೆನ ಹಚ್ಕೋಬೇಕು. ನೋಡಿ, ಈ ಥರ. ನೋಡಿ, ಎಷ್ಟು ಈಸಿ ಅಲ್ಲ, ಇಮಿಡಿಯೇಟಾಗಿ ಆಗುತ್ತೆ. ಬೆಳಗ್ಗೆ ಅರ್ಜೆಂಟಲ್ಲಿ ತಿಂಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಈ ಥರ ಒಂದು ತಿಂಡಿನ ಮಾಡಿ ಕೊಡ್ಬೋದು. ಮತ್ತು ಸೈಡ್ ಡಿಶ್ ಕೂಡ ಬೇಕಾಗಿರೋದ್ರಿಲ್ಲ. ಸ್ವಲ್ಪ ಮೊಸರು ಮತ್ತು ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ ಸಾಕಾಗುತ್ತೆ. ನೋಡಿ, ಈ ಥರ ತೆಗಿಬೇಕು. ನಂತರ ಬಿಸಿ ಬಿಸಿ ತವದಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಹಾಕೋತಾ ಇದ್ದೀನಿ. ಈಗ ಅಲ್ಲಿ ಹೋಲ್ ಮಾಡಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋಬೇಕು. ಸ್ವಲ್ಪನೇ ತುಪ್ಪ ಹಾಕೋಬೇಕು. ಈಗ ಇಲ್ಲಿ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಹೈ ಇಟ್ಟಿಲ್ಲ, ಲೋ ಕೂಡ ಇಟ್ಟಿಲ್ಲ. ಮೀಡಿಯಮಲ್ಲಿಟ್ಟು ಇದನ್ನು ಹಾಗೆಯೇ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ತುಪ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಬೆಣ್ಣೆ ಬೇಕಾದರೂ ಹಾಕೋಬೋದು, ಎಣ್ಣೆ ಬೇಕಾದರೂ ಹಾಕೋಬೋದು. ಯಾವುದು ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಂಡ್ರೆ ಆಯಿತು. ಈಗ ನೋಡಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಒಂದು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಕಲರ್ ಅಷ್ಟೇ ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ಕಲರ್. ನೋಡಿ, ಸ್ವಲ್ಪ ಹೊತ್ತಾದಮೇಲೆ
ಒಂದು ಸೈಡು ಬೆಂದಾಗಿದೆ ನೋಡಿ, ಕಲರ್ ಕೂಡ ಬಂದಿದೆ. ಮತ್ತು ಇನ್ನೊಂದು ಸೈಡು ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ರೋಸ್ಟ್ ಬೇಕಾದರೂ ಮಾಡ್ಕೋಬೋದು, ಹೇಗೆ ಇಷ್ಟನೋ ಹಾಗೆ ಮಾಡ್ಕೋಬೋದು. ನಾನಿಲ್ಲಿ ರೋಸ್ಟ್ ಮಾಡ್ಕೋತಾ ಇಲ್ಲ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ತುಂಬಾ ಟೇಸ್ಟಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಡೆಫಿನೆಟಾಗಿ ಹೇಳ್ತಾ ಇದ್ದೀನಿ, ಮತ್ತೆ ಮತ್ತೆ ಮಾಡಿ ತಿಂತೀನಿ. ಈಗ ಸೆಕೆಂಡ್ ರೆಸಿಪಿ ಮಾಡೋಣ. ಇದನ್ನಂತೂ ಸ್ನ್ಯಾಕ್ಸಿಗೆ ಬೇಕಾದರೂ ಮಾಡ್ಕೋಬೋದು, ಮತ್ತು ಲಂಚ್ ಬಾಕ್ಸಿಗೆಲ್ಲ ಹಾಕಿ ಕೊಡ್ಬೋದು. ತುಂಬ ಈಸಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಇಲ್ಲಿ ತರಕಾರಿಗಳನ್ನು ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ಕ್ಯಾರೆಟ್, ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ಮ ತೊಗೊಂಡಿದ್ದೀನಿ. ಮತ್ತು ಬೇರೆ ಯಾವುದಾದ್ರು ತರಕಾರಿ ಹಾಕ್ಕೋಬೋದು, ಬಟಾಣಿ ಅದೆಲ್ಲ ಹಾಕ್ಕೋಬೋದು. ಇಲ್ಲಿ ಕ್ಯಾರೆಟ್ನ ತುರಿದು ತೊಗೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿ, ಒಂದು ಟೊಮ್ಯಾಟೊನ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ನಂತರ ಧನಿಯಾ ಸೊಪ್ಪು ಕೂಡ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಗರಂ ಮಸಾಲ ಹಾಕೋಬೇಕು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಮತ್ತು ಖಾರ ಪುಡಿ ಹಾಕಬೇಕು, 1 ಟೀ ಸ್ಪೂನ್ ಅಷ್ಟು. ಮತ್ತು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ಮತ್ತು ಅರಿಶಿನ ಪುಡಿ ಒಂದು 1/4 ಟೀ ಸ್ಪೂನ್ ಅಷ್ಟು. ಮತ್ತು ಜೀರಿಗೆ ಪುಡಿ ಹಾಕೋಬೇಕು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೋಬೇಕು. ಇಲ್ಲಾಂದರೆ ಜೀರಿಗೆನ ಹಾಗೆ ಕೂಡ ಹಾಕೋಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಮತ್ತು ಲಾಸ್ಟಲ್ಲಿ ಕಡಲೆ ಹಿಟ್ಟನ್ನು ಹಾಕೋಬೇಕಾಗುತ್ತೆ. ಅದೊಂದು 3 ಟೇಬಲ್ ಸ್ಪೂನಷ್ಟು ಹಾಕೋಬೇಕು. ನೋಡಿ ಈ ಥರ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ತರಕಾರಿ ಎಲ್ಲ ಹಾಕಿ ಮಾಡ್ತಾ ಇರೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ. ಮತ್ತು ಮಕ್ಕಳು ತರಕಾರಿ ತಿನ್ನಲ್ಲ ಅಂತಾರಲ್ಲ, ಅಂಥವರಿಗೆ ಈ ಥರ ಒಂದು ರೆಸಿಪಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಈಗ ನೋಡಿ ಕಡಲೆ ಹಿಟ್ಟು ಹಾಕಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊತೀನಿ. ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು, ಕಡಲೆ ಹಿಟ್ಟು ಇಷ್ಟೇ ಹಾಕಿದ್ರೆ ಸಾಕಾಗುತ್ತೆ. ಸ್ವಲ್ಪ ಅದು ಬೈಂಡಿಂಗ್ಗೋಸ್ಕರ ಹಾಕೋತಾ ಇರೋದು. ನಂತರ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕೋಬೇಕು. ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಹಾಕೋಬಾರ್ದು. ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು. ಮತ್ತು 1-2 ಟೇಬಲ್ ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ಮತ್ತು ನೋಡಿ ಈ ಥರ ಒಂದು ಮಿಕ್ಸ್ ಮಾಡ್ಕೋಬೇಕು. ಈಗ ಚಪಾತಿ ಮಾಡಿ ಉಳಿದಿರುತ್ತಲ್ಲ ಹಿಟ್ಟು, ಇಲ್ಲಾಂದರೆ ಚಪಾತಿ ಮಾಡಿಲ್ಲ ಅಂದರೆ ಆ ಥರ ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ, ಗೋಧಿ ಹಿಟ್ಟು, ಅದೇ ಥರ ಹಿಟ್ಟನ್ನು ಕಲಸಿ ಇಟ್ಕೋಬೇಕಾಗುತ್ತೆ ಫಸ್ಟಿಗೆ. ಇಲ್ಲಿ ನಾನು ಚಪಾತಿ ಮಾಡಿ ಉಳಿದಿರೋಂಥ ಹಿಟ್ಟಿಂದ ಮಾಡ್ತಾ ಇರೋದು. ಯೂಶ್ವಲಿ ನಾವು ಚಪಾತಿಗೆ ಹಿಟ್ಟು ಕಲಿಸ್ಬೇಕಾದ್ರೆ ಗೋಧಿ ಹಿಟ್ಟು ಮತ್ತು ನೀರು, ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊತೀವಲ್ಲ, ಅದೇ ಥರ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈಗ ಬ್ಯಾಟರ್ ರೆಡಿ ಆಯಿತು, ಸ್ಟಫಿಂಗ್ ರೆಡಿ ಆಯಿತು. ಈಗ ಇದನ್ನು ಸೈಡಲ್ಲಿ ಇಡ್ತೇನೆ. ಈಗ ನೋಡಿ ಚಪಾತಿ ಹಿಟ್ಟು ಉಳಿದಿದೆ ಅಲ್ಲ, ಅದನ್ನು ತೆಗಿತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ಥರ ಒಂದು ಪಾತ್ರೆಯಲ್ಲಿ ಸ್ಟೀಮ್ ಬರ್ಸೋಕ್ಕೆ ಇರುತ್ತೆ. ಸೊ ಈ ಥರ ಒಂದು ಪಾತ್ರೆ ಇದ್ದರೆ ಅದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೋಬೇಕು ಫಸ್ಟಿಗೆ. ನೋಡಿ ಚಪಾತಿ ಹಿಟ್ಟು ಉಳಿತಲ್ಲ, ಇದು ಗೋಧಿ ಹಿಟ್ಟು. ಅದನ್ನು ಸ್ವಲ್ಪ ಒಂದು ಪೋರ್ಷನ್ ತೊಗೋತಾ ಇದ್ದೀನಿ. ಇಷ್ಟೇ ದೊಡ್ಡದು ತೊಗೋಬೇಕು ಅಂತೇನಿಲ್ಲ, ಯಾವ ಸೈಜಲ್ಲಿ ಬೇಕಾದರೂ ತೊಗೋಬೋದು. ಒಟ್ಟಿನಲ್ಲಿ ಒಂದು ಚಪಾತಿಯಲ್ಲಿ ನಾವು ರೋಲ್ ಮಾಡ್ಕೋಬೇಕಾಗುತ್ತೆ. ತುಂಬ ತೆಳುವು ಮಾಡ್ಕೋಬಾರ್ದು, ಸ್ವಲ್ಪ ದೊಡ್ಡ ಸೈಜಲ್ಲೇ, ಇಲ್ಲಾಂದರೆ ಸ್ಮಾಲ್ ಸೈಜಲ್ಲಿ ಕೂಡ ಮಾಡ್ಕೋಬೋದು, ಆ ಥರ ಏನಿಲ್ಲ. ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ, ಅದಕ್ಕೋಸ್ಕರ ಕಂಫರ್ಟೇಬಲ್ ಹೇಗೆ ಆಗುತ್ತೆ ಹಾಗೆ ಮಾಡ್ಕೋಬೋದು. ಈಗ ಒಂದು ಮೀಡಿಯಮ್ಮಾಗಿ ದಪ್ಪ ಇರೋಂಥ ಒಂದು ಚಪಾತಿನ ರೋಲ್ ಮಾಡ್ಕೋತಾ ಇದ್ದೀನಿ. ತುಂಬ ತೆಳು ಮಾಡಿಕೊಂಡ್ರೆ ಸ್ವಲ್ಪ ಮಧ್ಯದಲ್ಲೇ ಕಟ್ಟಾಗುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಇರಲಿ, ಸ್ವಲ್ಪ ಜಾಸ್ತಿ ಅಲ್ಲ. ನೋಡಿ ಈ ಥರ ಒಂದು ದೊಡ್ಡದಾಗಿ ಒಂದು ಚಪಾತಿನ ರೋಲ್ ಮಾಡ್ಕೊಂಡಿದ್ದೀನಿ. ಈಸಿಯಾಗಿ ಇನ್ಸ್ಟೆಂಟಾಗಿ ಆಗೋಂಥ ಸ್ನ್ಯಾಕ್ಸ್ ಆಗಲಿ, ತಿಂಡಿ. ಇದನ್ನು ಬೆಳಗ್ಗೆ ಮಾಡಿ ಮಕ್ಕಳಿಗೆ ಕೊಟ್ಟರೆ ಚೆನ್ನಾಗಿ ತಿಂತಾರೆ. ಇಲ್ಲಾಂದರೆ ಸಂಜೆ ಸ್ನ್ಯಾಕ್ಸಿಗೆ ಕೂಡ ಮಾಡಿ ಕೊಡ್ಬೋದು. ಈಗ ಚಪಾತಿ ರೋಲ್ ಮಾಡಿತ್ತಲ್ಲ, ಈಗ ನಾವು ಸ್ಟಫಿಂಗ್ ರೆಡಿ ಮಾಡಿದ್ದೀವಲ್ಲ, ಅದನ್ನು ಈ ಥರ ಚಪಾತಿ ಮೇಲೆ ಒಂದು ಲೇಯರ್ ಹಾಕೋಬೇಕು. ಈ ಥರ ಜೆಂಟ್ಲಿ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತಾ ಕಂಪ್ಲೀಟಾಗಿ ಹಾಕೋಬೇಕಾಗುತ್ತೆ. ಸ್ವಲ್ಪನೂ ಗ್ಯಾಪ್ ಬಿಡ್ದಲ್ಲೇ ಹಾಕೋಬೇಕು. ಇದರಿಂದ ಒಂದು 2-3 ಜನ ತಿನ್ಬೋದು, ಅಷ್ಟು ರೆಡಿ ಆಗುತ್ತೆ ಇದರಲ್ಲಿ. ಈಗ ನೋಡಿ ಎಲ್ಲನೂ ಕಂಪ್ಲೀಟಾಗಿ ಫುಲ್ಲು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಸ್ಲೋಲಿ ಇದನ್ನು ರೋಲ್ ಮಾಡ್ಕೊತಾ ಬರಬೇಕು. ಟೈಟಾಗಿ ಪ್ರೆಸ್ ಮಾಡೋಕ್ಕೇನೂ ಹೋಗಬಾರ್ದು, ಜಸ್ಟ್ ಹೀಗೆ ಸ್ಲೋಲಿ ರೋಲ್ ಮಾಡ್ಕೊತಾ ಬರಬೇಕು. ಈಸಿಯಾಗಿ ಆಗುತ್ತೆ, ಏನು ಕಷ್ಟ ಆಗೋಲ್ಲ. ನೋಡಿ ಸ್ವಲ್ಪ ಡ್ರೈ ಹಿಟ್ಟನ್ನು ಹಾಕಿ ರೋಲ್ ಮಾಡ್ಕೊಂಡಿದ್ರೆ ಈಸಿಯಾಗಿ ರೋಲ್ ಮಾಡೋಕ್ಕಾಗುತ್ತೆ. ಈ ಥರ ರೋಲ್ ಮಾಡಾದ್ಮೇಲೆ ನೋಡಿ ಸ್ವಲ್ಪ ಉದ್ದ ಇದೆಯಲ್ಲ, ದೊಡ್ಡದಿದೆಯಲ್ಲ, ಇಲ್ಲಿ ನಾನು ಮಧ್ಯದಲ್ಲಿ ಒಂದು ಕಟ್ ಮಾಡ್ಕೊತೀನಿ. ಯಾಕಂದರೆ ಸ್ವಲ್ಪ ಸ್ಮಾಲ್ ಸೈಜಲ್ಲಾದರೆ ಅಲ್ಲಿ ಪಾತ್ರೆಗೆ ಕರೆಕ್ಟ್ ಆಗುತ್ತೆ ಸೈಜು.
ಈಗ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ಸ್ಟೀಮ್ ಬರ್ಸೋಕ್ಕೆ ಅಂತ ಒಂದು ನೀರು ಹಾಕಿ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಅದನ್ನು ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಈಗ ನೋಡಿ, ಈಗ ಈ ಪಾತ್ರೆಯಲ್ಲಿ ನಾವೇನೋ ರೆಡಿ ಮಾಡಿದ್ದೀವಲ್ಲ ರೋಲ್, ಅದನ್ನು ಇಟ್ಕೋಬೇಕಾಗುತ್ತೆ. ಈಗ ಇದನ್ನು ಜಸ್ಟ್ ಒಂದು 6 to 7 ಮಿನಿಟ್ಸ್ ಸ್ಟೀಮ್ ಬರ್ಸಿದ್ರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತೇನೂ ಇಡಬೇಕಾಗಿಲ್ಲ, ಬೇಗ ಕುಕ್ ಆಗುತ್ತೆ ಇದು. ನೋಡಿ, ಜಸ್ಟ್ ಇಲ್ಲಿ ಎಕ್ಸಾಕ್ಟಾಗಿ 7 ಮಿನಿಟ್ಸ್ ಇಟ್ಟಿದ್ದೀನಿ ಹೈ ಫ್ಲೇಮಲ್ಲಿ. ನೋಡಿ, ಕರೆಕ್ಟಾಗಿ ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಎಷ್ಟು ಈಸಿಯಾಗಿ ರಿಮೂವ್ ಆಗುತ್ತೆ ನೋಡಿ, ಏನು ಅಂದ್ಕೊಳ್ಳೋದೇನೂ ಇಲ್ಲ. ಈಗ ಇದನ್ನು ಕಟ್ ಮಾಡಿ ಹಾಗೆ ಕೂಡ ಸರ್ವ್ ಮಾಡ್ಬೋದು. ಆ ಥರನೂ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ, ಕಟ್ ಮಾಡೋದು ಈ ಥರ ರೌಂಡಿಗೆ ಕಟ್ ಮಾಡ್ಕೋಬೇಕು. ನೋಡಿ, ಎಷ್ಟು ಈಸಿಯಾಗಿ ಚೆನ್ನಾಗಿ ಕಟ್ ಮಾಡೋಕ್ಕೆ ಬರುತ್ತೆ. ಈಗ ಇದನ್ನೇನು ಮಾಡಬೇಕು ಅಂದರೆ ಹಾಗೆ ಸರ್ವ್ ಮಾಡ್ಬೋದು. ಇಲ್ಲಾಂದರೆ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರಿಗೋಸ್ಕರ ಇದನ್ನು ಸ್ವಲ್ಪ ಶಾಲೋ ಫ್ರೈ ಮಾಡಬೇಕು. ಹಾಗೆಯೇ ಜಸ್ಟ್ ಒಂದು ತವದಲ್ಲಿ ಎಣ್ಣೆ ಹಾಕೋಬೇಕು. ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ. ಈಗ ನೋಡಿ, ಗ್ಯಾಸ್ ಮೇಲೆ ತವ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೋಬೇಕು. ನಂತರ ಈ ಥರ ಎಲ್ಲ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡಿ ತೆಗಿಬೇಕಾಗುತ್ತೆ. ಇದನ್ನು ಜಸ್ಟ್ 2 ಮಿನಿಟ್ಸ್ ಸಾಕು. ಟೋಟಲಿ ಒಂದು 10 ಮಿನಿಟ್ಸಲ್ಲಿ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಅರ್ಜೆಂಟಾಗಿ ಮಾಡಬೇಕು ಅಂದರೆ ಈ ಥರ ಒಂದು ಸ್ನ್ಯಾಕ್ಸ್ ಮಾಡ್ಕೋಬೋದು. ಚೆನ್ನಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ನೋಡಿ, ಈ ಥರ ಒಂದು ಫ್ರೈ ಮಾಡ್ಕೋತೀನಿ. ಇದೇ ಥರ ವೆರೈಟಿ ರೆಸಿಪಿ ಇದನ್ನ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಒಂದು ಸೈಡ್ ಆಯ್ತಲ್ಲ, ಈಗ ಇನ್ನೊಂದು ಸೈಡ್ ಕೂಡ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡೋದು ಬೇಡ ಅಂದರೆ ಹಾಗೇ ಕೊಡ್ಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ಸ್ವಲ್ಪ ಇಲ್ಲಿ ಸೈಡೆಲ್ಲ ಎಡ್ಜಸ್ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಅಲ್ಲ ಅಂತ ಈ ಥರ ಒಂದು ಫ್ರೈ ಮಾಡ್ಕೊಳ್ಳೋದು. ಈಗ 2 ಸೈಡನ್ನು ಫ್ರೈ ಆಗೈತಲ್ಲ, ಇದನ್ನೆಲ್ಲ ತೆಗಿಬೇಕು. ಇದನ್ನು ಸಾಸ್ ಜೊತೆ ಆಗಲಿ ಗ್ರೀನ್ ಚಟ್ನಿ ಜೊತೆ ಆಗಲಿ ಸರ್ವ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಟೊಮೆಟೊ ಸಾಸಲ್ಲೇ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್. ಒಂದು ಸಲ ಈ ಥರ ಒಂದು ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.